ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ಷಷ್ಠಿ ತಿಥಿ, ಆಶ್ಲೇಷ ನಕ್ಷತ್ರ, ಬುಧವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಗೋಹತ್ಯೆ ಕಾಯ್ದೆ ತಿದ್ದುಪಡಿಗೆ ವಿರೋಧ. ಚಿಕ್ಕಮಗಳೂರು ಬಜರಂಗ ದಳದಿಂದ ಹೋರಾಟ. ಹಿಂದೂ ಸಮಾಜ ಎದ್ದರೆ ತಡೆದು ಹಿಡಿಯಲು ಯಾರಿಗೂ ಆಗುವುದಿಲ್ಲ ಎಂದು ಎಚ್ಚರಿಕೆಯ ಸಂದೇಶ. ಚನ್ನರಾಯಪಟ್ಟಣ ತಾಲೂಕಿನ ಜೋಗಿಪುರದಲ್ಲಿ ರಾಜಕೀಯ ಗಲಾಟೆ. ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಉದ್ವಿಗ್ನತೆ. ಶಾಸಕ ಬಾಲಕೃಷ್ಣರಿಗೆ ತಡೆ, ಅವರನ್ನು ಎಳೆದಾಡಿ ಗಲಾಟೆ, ಅಬ್ಬರಿಸಿದ ಕಾಂಗ್ರೆಸ್ ಜೆಡಿಎಸ್ ಘರ್ಷಣೆ. ದೆಹಲಿಯ ಚಳಿಗಾಲದ ಅಧಿವೇಶನದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಭಾಷಣ ಮಿಂಚು. ಇಳಿ ವಯಸ್ಸಿನಲ್ಲೂ ಭತ್ತದ ಗೌಡರ ಜೋಶ್. ವಂದೇ ಮಾತರಂ ಚರ್ಚೆಯಲ್ಲಿ ದೇವೇಗೌಡರ ಪವರ್ಫುಲ್ ಸ್ಪೀಚ್. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮಲೆ ಮಹದೇಶ್ವರ ಬೆಟ್ಟದ ಸುತ್ತಲಿನ ಕಾಡಂಚಿನ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವಂತೆ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಇವುಗಳಲ್ಲಿ ವಿದ್ಯಾರ್ಥಿಗಳು ಪ್ರತಿದಿನ 6 ರಿಂದ 7 ಕಿಲೋಮೀಟರ್ ಕಾಡು ದಾರಿಯಲ್ಲಿ ಅಪಾಯವನ್ನು ಲೆಕ್ಕಿಸದೆ ಶಾಲೆಗೆ ಹೋಗಬೇಕಾಗಿರುವುದು ಗಂಭೀರ ಸಮಸ್ಯೆಯಾಗಿದೆ. ಜೊತೆಗೆ ಮಾನವ ವನ್ಯಜೀವಿ ಸಂಘರ್ಷ ತೀವ್ರವಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಿಸಿದೆ. ಇತ್ತೀಚೆಗೆ ಚಾಮರಾಜನಗರದಲ್ಲಿ ಸಂಪುಟ ಸಚಿವರ ಸಭೆ ನಡೆದಿದ್ದರೂ ತಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಸಿಗಲಿಲ್ಲವೆಂದು ಪ್ರತಿಭಟನಾಕಾರರು ಅಸಮಾಧಾನ ವ್ಯಕ್ತಪಡಿಸಿದರು. ತಕ್ಷಣವೇ ರಸ್ತೆ ಸಂಪರ್ಕ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು. ಇವತ್ತು ವಿದ್ಯಾರ್ಥಿಗಳನ್ನ ಬೀದಿಯಲ್ಲಿ ನಿಲ್ಲಿಸಿದೆ. ಇದಕ್ಕೆ ಉದಾಹರಣೆ ನಮ್ಮ ಮಲೈ ಮಹದೇಶ್ವರ ಬೆಟ್ಟದ ಕಾಡಂಚಿನ ಗ್ರಾಮಗಳಲ್ಲಿ ಬಹಳಷ್ಟು ಗ್ರಾಮಗಳಲ್ಲಿ ಇವತ್ತು ಸಹ ಮೂಲಸೌಕರ್ಯ ಇಲ್ಲ. ಅಲ್ಲಿ ವಿದ್ಯಾರ್ಥಿಗಳು ಪ್ರತಿದಿನ 5 ರಿಂದ 6 ಕಿಲೋಮೀಟರ್ ನಡೆದುಕೊಂಡು ಬಂದು ಅವರು ಬಸ್ ಅನ್ನು ಹತ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿದ್ಯಾರ್ಥಿಗಳಿಗೆ ಬಸ್ ಸೌಕರ್ಯ ಕಲ್ಪಿಸಿಲ್ಲ. ಅಲ್ಲಿ ಮಲೈ ಮಹದೇಶ್ವರ ಬೆಟ್ಟದ ಸುತ್ತಮುತ್ತಲಿನ ಕಾಡಂಚಿನ ಗ್ರಾಮಗಳಿಗೆ ಸರ್ಕಾರ ಯಾವುದೇ ಸೌಲಭ್ಯಗಳನ್ನ ಕೊಟ್ಟಿಲ್ಲ. ಮೊನ್ನೆ ರಾಜ್ಯ ಸರ್ಕಾರ ನಿಜವಾಗ್ಲೂ ನಾಚಿಕೆ ಆಗಬೇಕು. ಮೊನ್ನೆ ಇತ್ತೀಚೆಗೆ ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಒಂದು ಸಚಿವ ಸಂಪುಟದ ಸಭೆ ನಡೆಸಿತು. ಅದರ ಉದ್ದೇಶ ಏನು? ಎಲ್ಲರೂ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವ ಸಂಪುಟದ ಎಲ್ಲಾ ಸದಸ್ಯರುಗಳು, ಶಾಸಕರುಗಳು, ಅಧಿಕಾರಿಗಳು ಮುಖ್ಯ ರಸ್ತೆಯಲ್ಲಿ ಬಂದ್ರು, ಊಟ ಮಾಡಿದ್ರು, ತಿಂಡಿ ತಿಂದ್ರು, ಸಭೆ ಮಾಡಿದ್ರು, ತಿರುಗಿ ಅದೇ ರಸ್ತೆಯಲ್ಲಿ ವಾಪಸ್ ಹೋದ್ರು. ಇದರಿಂದ ಆ ಭಾಗದ ಜನಕ್ಕೆ, ಚಾಮರಾಜನಗರ ಜಿಲ್ಲೆಯ ಜನತೆಗೆ ಯಾವುದೇ ರೀತಿಯಾದಂತಹ ಸೌಕರ್ಯ ಆಗಲಿಲ್ಲ, ಅನುಕೂಲ ಆಗಲಿಲ್ಲ. ಇದೊಂದು ಕಾಟಾಚಾರದಲ್ಲಿ ನಡೆಸಿದಂತ ಒಂದು ಸಚಿವ ಸಂಪುಟ ಸಭೆ ಪ್ರಾಮಾಣಿಕವಾಗಿ ನಡೆದಿದ್ರೆ ಮಲೈ ಮಹದೇಶ್ವರ ಬೆಟ್ಟದ ಸುತ್ತಮುತ್ತಲಿನ ಕಾಡಂಚಿನ ಎಲ್ಲಾ ಗ್ರಾಮಗಳಿಗೆ, ಜನಗಳಿಗೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕಾಗಿತ್ತು. ಅವರಿಗೆ ಸೌಕರ್ಯ ಆಗಬೇಕಾಗಿತ್ತು. ಅವರಿಗೆ ಮೂಲಭೂತ ಸೌಕರ್ಯ ಆಗಬೇಕಾಗಿತ್ತು. ರಸ್ತೆ ಆಗಬೇಕಾಗಿತ್ತು, ಚರಂಡಿ ಆಗಬೇಕಾಗಿತ್ತು, ಸ್ವಚ್ಛತೆ ಆಗಬೇಕಾಗಿತ್ತು, ವಿದ್ಯುತ್ ದೀಪ ಆಗಬೇಕಾಗಿತ್ತು. ಇದ್ಯಾವುದೂ ಆಗಲಿಲ್ಲ. ಅದಕ್ಕೋಸ್ಕರ ನಾವು ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳು ಇವತ್ತು ರಾಜ್ಯ ಸರ್ಕಾರ ಮತ್ತು ನಮ್ಮ ಚಾಮರಾಜನಗರ ಜಿಲ್ಲೆ ಜನಪ್ರತಿನಿಧಿಗಳ ವಿರುದ್ಧ ಇವತ್ತು ನಾವು ರಸ್ತೆ ತಡೆಯನ್ನ ಮಾಡಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಸರ್ಕಾರ ಈ ತಕ್ಷಣ ಮಲೈ ಮಹದೇಶ್ವರ ಬೆಟ್ಟದ ಕಾಡಂಚಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಗ್ರಾಮಗಳಿಗೂ ರಸ್ತೆ ನಿರ್ಮಾಣ ಮಾಡಬೇಕು, ಬಸ್ ಸೌಕರ್ಯ ನಿರ್ಮಾಣ ಮಾಡಬೇಕು, ಅಗತ್ಯ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಇವತ್ತು ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಮೈಸೂರಿನಲ್ಲಿ ಸಫಾರಿ ನಿಷೇಧ ಮುಂದುವರಿಸಲು ರೈತ ಸಂಘದ ಸದಸ್ಯರು ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಕಾಡಂಚಿನ ಗ್ರಾಮಗಳಲ್ಲಿ ಹೆಚ್ಚುತ್ತಿರುವ ಹುಲಿ ದಾಳಿ ಹಾಗೂ ಇತರ ವನ್ಯಜೀವಿಗಳ ದಾಳಿಯಿಂದ ರೈತರು ಪ್ರಾಣ ಕಳೆದುಕೊಳ್ಳುತ್ತಿರುವ ಹಿನ್ನೆಲೆ ಸಫಾರಿ ಚಟುವಟಿಕೆಗಳು ಕಾಡಿನ ಪ್ರಾಣಿಗಳಿಗೂ ಮಾನವನಿಗೂ ಅಪಾಯಕಾರಿಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ರೆಸಾರ್ಟ್ ಮಾಲೀಕರು ತಮ್ಮ ಲಾಭಕ್ಕಾಗಿ ಪ್ರವಾಸೋದ್ಯಮ ಹೆಸರಿನಲ್ಲಿ ಸಫಾರಿ ಮುಂದುವರಿಸಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ಈ ವಿಚಾರದಲ್ಲಿ ಎರಡೂ ಕಡೆಗಳ ವಾದಗಳು ತೀವ್ರವಾಗಿದ್ದು ರೈತರು ಮುಖ್ಯಮಂತ್ರಿ ಹಾಗೂ ಅರಣ್ಯ ಸಚಿವರಿಗೆ ಸಫಾರಿ ನಿಷೇಧವನ್ನು ಮುಂದುವರಿಸಲು ಕೋರಿದ್ದಾರೆ. ನಮಸ್ಕಾರ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಅರಣ್ಯ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ರವಾನೆ ಮಾಡಿದ್ವಿ. ಅದೇನಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 2-3 ತಿಂಗಳಿಂದ ಕಾಡಂಚಿನ ಗ್ರಾಮಗಳಲ್ಲಿ ಅತಿ ಹೆಚ್ಚು ಹುಲಿ ದಾಳಿಗಳಾಗಿ ಒಂದಷ್ಟು ಸಾವು ನೋವುಗಳಾಗಿ ರೈತರು ತಮ್ಮ ಜೀವ ಮತ್ತು ಜೀವನ ಎರಡನ್ನೂ ಕಳ್ಕೊಳ್ಳುವಂಥ ಪರಿಸ್ಥಿತಿ ಆಗಿದೆ. ಇದ್ರ ಜೊತೆಗೆ ಇತ್ತೀಚೆಗೆ ನಮ್ಮ ರೆಸಾರ್ಟ್ ಓನರ್ಗಳೆಲ್ಲ ಸೇರ್ಕೊಂಡು ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಜನರನ್ನ ಲೈಕ್ ಹೋಟೆಲ್ ಮಾಲೀಕರ ಅಸೋಸಿಯೇಷನ್ ಪದಾಧಿಕಾರಿಗಳು ಮತ್ತು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪದಾಧಿಕಾರಿಗಳು ಮತ್ತು ಅಲ್ಲಿ ಚಾಲನೆ ಮಾಡೋನು ಕ್ಯಾಬ್ ಇದನ್ನು ಚಾಲನೆ ಮಾಡುವಂಥ ಅವರು ಮತ್ತು ಒಂದಷ್ಟು
ಅಲ್ಲಿಯ ಸ್ಥಳೀಯ ರೆಸಾರ್ಟ್ನಲ್ಲಿ ಕೆಲಸ ಮಾಡುವಂಥ ಒಂದಷ್ಟು ಎಂಪ್ಲಾಯಿಗಳನ್ನೆಲ್ಲ ಕೂರಿಸ್ಕೊಂಡು ಒಂದು ಇತ್ತೀಚೆಗೆ ಅವ್ರದ್ದೇ ಹೋಟೆಲ್ಗಳಲ್ಲಿ ಒಂದಷ್ಟು ಪತ್ರಿಕಾ ಮಿತ್ರರನ್ನೆಲ್ಲ ಕರೆಸಿ ಒಂದು ಸುದ್ದಿಗೋಷ್ಠಿ ಮಾಡಿದ್ರು. ರೆಸಾರ್ಟ್ ಓಪನ್ ಮಾಡಬೇಕು ಮತ್ತು ಸಫಾರಿ ಶುರು ಮಾಡಬೇಕು. ಅರಣ್ಯ ಮಂತ್ರಿಗಳಿಗೆ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾಡಳಿತಗಳಿಗೆ ಜನಾದೇಶ ಏನು ಅಂತ ಗೊತ್ತಾಗ್ಬಿಡುತ್ತೆ. ನೀವು ಸಫಾರಿ ಶುರು ಮಾಡಬೇಕಾ, ಶುರು ಮಾಡಬಾರ್ದಾ ಅಂತ ನಾವು ಹೇಳೋದು ಬೇಡ, ಅವರೇ ಹೇಳ್ತಾರೆ. ನಾವು ಇಲ್ಲಿ ಯಾವುದೇ ರೈತ ಮಕ್ಕಳು ಕೆಲಸ ಮಾಡಿ ರೆಸಾರ್ಟಲ್ಲಿ ಕೆಲಸ ಮಾಡ್ತಿರೋದು ವಿರೋಧಿಗಳಲ್ಲ. ನೀವು ರೈತರ ಮಕ್ಕಳು ಎಲ್ಲಿಗಪ್ಪ ಹೋಗ್ಬೇಕು? ದಿನ ಬೆಳಗ್ಗೆ ಆಯ್ತು ಅದೇ ಗದ್ದೆಗೆ ಹೋಗ್ಬೇಕು, ಅದೇ ಜಮೀನಿಗೆ ಹೋಗ್ಬೇಕು. ನಾವು ಕಾಡಂಚೆಲ್ಲೇ ಇರ್ತೀವಿ. ಇವುಗಳೆಲ್ಲ ಬಂದು ಅಲ್ಲಿ ಮಾಡೋ ದಾಂಧಲೆಗೆ ಪ್ರಾಣಿಗಳು ಆಚೆ ಬಂದು ಹಿಡಿದಾಕೋದು ಯಾರನ್ನ? ನಿಮ್ನ ನಮ್ಮ ಅಲ್ವಾ? ಸೊ ಹಾಗಾಗಿ ನಾವು ಯಾವ ವ್ಯಕ್ತಿಗಳ ವಿರುದ್ಧ ಅಲ್ಲ, ಇದು ಪ್ರಾಣಿಗಳ ಪರವಾಗಿ ಮತ್ತು ಸಂಕಷ್ಟಕ್ಕೆ ಗುರಿಯಾಗ್ತಾ ಇರೋ ರೈತರುಗಳ ಪರವಾಗಿ ಮಾಡ್ತಾ ಇರೋಂಥ ಹೋರಾಟ. ಮತ್ತು ಏನು ಈ ಸೀಸನ್ ಏನಿದೆ, ಈ ಸೀಸನ್ನು ಪ್ರಾಣಿಗಳ ಸಂತಾನೋತ್ಪತ್ತಿ ಮತ್ತು ಇದಕ್ಕೋಸ್ಕರ ತುಂಬಾ ಸೂಕ್ಷ್ಮವಾಗಿರುವಂಥ ಸಂದರ್ಭ. ಜೊತೆಗೆ ಈಗ ಮಾನ್ಯ ಅರಣ್ಯ ಮಂತ್ರಿಗಳು ಹೇಳಿದಂಗೆ 20 ಹುಲಿಗಳನ್ನ ಹಿಡಿದು ವಾಪಸ್ ಕಾಡಕ್ಕೆ ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಆ 20 ಹುಲಿಗಳು ಕೂಡ ತನ್ನ ಪ್ರದೇಶಗಳನ್ನ ಗುರುತಿಸ್ಕೊಳ್ಬೇಕಾಗಿರುವಂಥ ಸೂಕ್ಷ್ಮ ಸಮಯ ಇದು. ಈ ಸಮಯದಲ್ಲಿ ನೀವು ಕಾಡೊಳಗಡೆ ನುಗ್ಗಿ ಮತ್ತೆ JCBಗಳು ತಗೊಂಡೋಗೋದು, ಮತ್ತೆ ಈ ಸಫಾರಿ ಜೀಪ್ಗಳು, ಬಸ್ಗಳು ಮತ್ತೆ ಈ ವ್ಯಾನ್ಗಳು ತಗೊಂಡೋಗೋದ್ರಿಂದ ಮತ್ತೆ ಡಿಸ್ಟರ್ಬ್ ಆಗಿ ಇನ್ನೊಂದು ಸಮಸ್ಯೆಗಳಿಗೆ ನೀವೇ ನೇರವಾಗಿ ಕಾರಣ ಆಗ್ತೀರಾ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಫಾರಿನ ಶುರು ಮಾಡಬಾರ್ದು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಅರಣ್ಯ ಇಲಾಖೆಗೆ ನಮ್ಮ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಎಲ್ಲಾ ತಾಲೂಕು ಕಚೇರಿಗಳ ಮೂಲಕ ಇವತ್ತು ಜಿಲ್ಲಾಧಿಕಾರಿ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ದೆಹಲಿಯಲ್ಲಿ ನಡೆಯುತ್ತಿರುವ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ವಂದೇ ಮಾತರಂ ಗೀತೆ ಕುರಿತು ನಡೆದ ಚರ್ಚೆಯಲ್ಲಿ ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯ ಎಚ್.ಡಿ. ದೇವೇಗೌಡ ಅವರು ಪವರ್ಫುಲ್ ಭಾಷಣ ಮಾಡಿ ಎಲ್ಲರ ಗಮನ ಸೆಳೆದರು. ಇಳಿವಯಸ್ಸಿನಲ್ಲಿಯೂ ಸದನದಲ್ಲಿ ಚುರುಕುತನದಿಂದ ಮಾತನಾಡಿದ ದೇವೇಗೌಡರು ದೇಶಭಕ್ತಿ, ಭಾರತೀಯ ಸಂವಿಧಾನದ ಮೌಲ್ಯಗಳು ಮತ್ತು ರಾಷ್ಟ್ರಗೀತೆ, ರಾಷ್ಟ್ರಗಾನದ ಗೌರವದ ಬಗ್ಗೆ ಸ್ಪಷ್ಟವಾದ ಅಭಿಪ್ರಾಯ ವ್ಯಕ್ತಪಡಿಸಿದರು. ವಂದೇ ಮಾತರಂ ಗೀತೆಯ ಐತಿಹಾಸಿಕ ಹಿನ್ನೆಲೆಯನ್ನು ಉಲ್ಲೇಖಿಸಿದ ಅವರು ರಾಷ್ಟ್ರದ ಏಕತೆ ಹಾಗೂ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಸಂಸದೀಯೋದ್ಯೋಗಿಗಳ ಜವಾಬ್ದಾರಿಯನ್ನು ನೆನಪಿಸಿದರು. ಅವರ ಭಾಷಣಕ್ಕೆ ಸದನದ ಹಲವು ಸದಸ್ಯರಿಂದ ಮೆಚ್ಚುಗೆ ವ್ಯಕ್ತವಾಯಿತು. I would like to start my speech with Vande Mataram. Sir, yesterday the debate was in Lok Sabha. I heard the marathon speech of the Prime Minister. I also went through the newspapers. I do not want to make any lengthy speech. Sir, Vande Mataram is a song that has inspired many generations keeping the time of in my Indians. mind and sage in my mind, I called him. No, No, you please continue. You please continue. if there is any objection, No, I don't think so. Any objection? They were just thinking like. Sir, I would like to start again. Vande Mataram is a song that has inspired many generations of Indians. Even today, this 150 years it was published, it moves us greatly. Bankim Chandra Chatterjee wrote this song in Bengali, but since it had so much of Sanskrit in it, it could be followed in the rest of India. But more than the actual words and the music that has been set to, it is the sacred spirit of the song and its Atma and its soul that has united Indians in the past and continues to unite them today.
ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ವಿಧಾನಸಭಾ ಅಧಿವೇಶನದ ಪ್ರಶ್ನೋತ್ತರ ವೇಳೆಯಲ್ಲಿ ಅರಕಲಗೂಡು ಶಾಸಕರಾದ ಎ ಮಂಜು ಅವರು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಕಲ್ಲೋಡೆಬಾರೆ ಕಾವಲು ಗ್ರಾಮದಲ್ಲಿ ನಡೆಯುತ್ತಿರುವ ಗಂಭೀರ ಅಕ್ರಮವನ್ನು ಸದನದ ಗಮನಕ್ಕೆ ತಂದರು. ಪ್ರತಿನಿತ್ಯ ಸಾವಿರಾರು ಲೋಡ್ಗಳ ಜಲ್ಲಿ ಮತ್ತು ಸಣ್ಣು ರಾಯಲ್ಟಿ ಹಾಗೂ ಜಿಎಸ್ಟಿ ಸೇರಿದಂತೆ ಯಾವುದೇ ತೆರಿಗೆ ಪಾವತಿಸದೆ ಖಾಸಗಿಗೆ ಮಾರಾಟ ಮಾಡಲಾಗುತ್ತಿದ್ದು, ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಭಾರೀ ನಷ್ಟ ಉಂಟಾಗಿದೆ ಎಂದು ಎ ಮಂಜು ತಿಳಿಸಿದರು. ಈ ಅಕ್ರಮದಲ್ಲಿ ತೊಡಗಿರುವ ಕ್ರಷರ್ ಮಾಲೀಕರ ವಿರುದ್ಧ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಗಣಿ ಹಾಗೂ ಭೂವಿಜ್ಞಾನ ಇಲಾಖೆಗೆ ಮನವಿ ಮಾಡಿದರು. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟವರೆ. ಬಹುಶಃ ಇದು 10-12 ವರ್ಷಗಳಿಂದ 780 ಮತ್ತು 820 ಟಿಪ್ಪರ್ ಲೋಡು ಇದನ್ನ ಹೊರಗಡೆಗೆ ಮಾರಾಟ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ ಅಂತೇಳಿ ಅವರು ರಿಪೋರ್ಟ್ ಅಲ್ಲೇ ಕೊಟ್ಟಿದ್ದಾರೆ. ಅದರಲ್ಲಿ MA ರವಿಕುಮಾರ್ ಅಂತೇಳಿ 70,000 ಟನ್ ಮೆಟ್ರಿಕ್ ಟನ್ನು, ಒಂದು ನಿಕ್ಕಲ್ ಮೆಟಲ್ಸ್ ಅಂತೇಳಿ 20,168 ಟನ್ನು, ಇನ್ನೊಂದು ಸ್ಟೋನ್ಸ್ ಸ್ಟ್ಯಾಂಡ್ ಅಂತೇಳಿ 30,926 ಟನ್ನು. ಇದು ಮೊದಲನೇದಾಗಿ ಈ ಹಳ್ಳಿ ಮೈಸೂರು ಹೋಬಳಿ ಕಲ್ಲೋಡೆ ಬಾರೆ ಕಾವಲು ಅಂತೇಳಿ ಜನರಲ್ಲಿ ಕಾವಲು ಇರ್ತಕ್ಕಂಥದ್ದನ್ನ ಗ್ರಾನೈಟ್ಗೆ ಕೊಡ್ತಕ್ಕಂಥದ್ದೇ ತಪ್ಪು. ಅದು ದನಗಳು ಮೇಯಿಸೋದಿಕ್ಕೆ, ಜಾನುವಾರುಗಳು ಮೇಯಿಸೋದಿಕ್ಕೆ ಬಿಟ್ಕೊಂಡಿರ್ತಾರೆ. ಇಂದಿನ ಯಾವಾಗಲೂ ಗುತ್ತಿಗೆನ ಮಾಡಿಕೊಂಡು ಅವರು 18-19ನೇ ಸಾಲಿನಲ್ಲಿ ಇಲಾಖೆಯವರು ದಂಡ ವಿಧಿಸಿರ್ತಾರೆ. ಎಕ್ಸ್ ಫ್ಲೋರ್ ಸ್ಯಾಂಡ್ ಅಂತೇಳಿ 1,07,45,000. ಅವರು ಪಾವತಿ ಮಾಡಿರೋದು ಕೇವಲ 55 ಲಕ್ಷ ಮಾತ್ರ. ಇನ್ನೊಂದು ನೆಕ್ ಮೆಟಲ್ಸ್ ಅಂತೇಳಿ ಅವರು 1,73,12,000 ಕಟ್ಟಿರೋದು ಬರೀ 84,000. ಅವ್ರದೇ ರಿಪೋರ್ಟ್ ಇದು. ಈ ಸರ್ಕಾರದವರು ಈ ರೀತಿ ಹಣವನ್ನ ಕಟ್ಟಿಸ್ಕೊಳ್ತಾನೆ ಮತ್ತೆ ಅವರಿಗೆ ಕ್ರಷರ್ ಮಾಡೋದಕ್ಕೆ ಸ್ಯಾಂಡು ಮತ್ತೆ ಜಲ್ಲಿ ತೆಗೆಯೋದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರ. ಅವರ ಕೂಡಲೇ ಅವ್ರ ಹತ್ರ ಹಣವನ್ನ ಕಟ್ಟಿಸಿ ಈ ಗುತ್ತಿಗೆನ ಅದು ಬ್ಯಾನ್ ಮಾಡಬೇಕು. ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗಿದೆ. ಅಲ್ಲಿ ಹಳ್ಳಿಗಳಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ಆಗಿದೆ, ಎಲ್ಲ ಆಗಿದೆ. ಆದರೂ ಕೂಡ ಇಲ್ಲಿವರೆಗೆ ಇಲಾಖೆಯವರು ಕ್ರಮ ತಗೊಂಡಿಲ್ಲ. ಅದಕ್ಕೆ ಉತ್ತರವನ್ನು ನಾವು ತಮ್ಮಿಂದ ಬಯಸಿಸೋಣ. ಚನ್ನರಾಯಪಟ್ಟಣ ತಾಲೂಕಿನ ಜೋಗಿಪುರದಲ್ಲಿ ನೂತನ ಸಮುದಾಯ ಭವನ ಉದ್ಘಾಟನೆ ವೇಳೆ ರಾಜಕೀಯ ಉದ್ವಿಗ್ನತೆ ತೀವ್ರಗೊಂಡಿತು. ನೂತನವಾಗಿ ನಿರ್ಮಾಣಗೊಂಡಿರುವ ಸಮುದಾಯ ಭವನ ಉದ್ಘಾಟನೆ ವಿಚಾರವಾಗಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮುಖಂಡರ ನಡುವೆ ಗಲಾಟೆ. ಉದ್ಘಾಟನೆಗೆ ಆಗಮಿಸಿದ್ದ ಶಾಸಕ CN ಬಾಲಕೃಷ್ಣರನ್ನು ಕಾಂಗ್ರೆಸ್ ಕಾರ್ಯಕರ್ತರು ತಡೆಯುವ ಮೂಲಕ ಸ್ಥಳದಲ್ಲಿ ಗಲಾಟೆಗೆ ಕಾರಣರಾದರು. ಪರಿಸ್ಥಿತಿ ಮಿತಿ ಮೀರಿ ಶಾಸಕರನ್ನು ಎಳೆದಾಡಿದ ಘಟನೆ ಅಸಮಾಧಾನ ಸೃಷ್ಟಿಸಿತು. ವಿರೋಧದ ನಡುವೆಯೂ ಬಾಲಕೃಷ್ಣ ಅವರು ಸಮುದಾಯ ಭವನವನ್ನು ಉದ್ಘಾಟಿಸಿ ಮಾತನಾಡಲು ಪ್ರಾರಂಭಿಸಿದಾಗ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಅಡ್ಡಿಪಡಿಸಿದರು. ಬಳಿಕ ಕಾರ್ಯಕ್ರಮ ಮುಗಿಸಿ ಹೊರಟ ಶಾಸಕರಿಗೆ ಧಿಕ್ಕಾರ ಕೂಗಿದ ಅವರು ನಾಮಫಲಕದ ಕಲ್ಲನ್ನೇ ಒಡೆದು ಹಾಕಿದರು. ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್ ಹೆಚ್ಚಿಸಲಾಗಿದ್ದು ಘಟನೆ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಒಳಗಡೆ
ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ರಾಜ್ಯದ ರಾಜಕೀಯ ವಾತಾವರಣದಲ್ಲಿ ಮತ್ತೊಮ್ಮೆ ಉದ್ವಿಗ್ನತೆ ಹೆಚ್ಚಿದೆ. ಸರ್ಕಾರದ ನೀತಿಗಳು ಮತ್ತು ಕಾನೂನು ತಿದ್ದುಪಡಿಗಳ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ ಚಿಕ್ಕಮಗಳೂರು ಬಜರಂಗ ದಳದ ಕಾರ್ಯಕರ್ತರು ತೀವ್ರ ಟೀಕೆಗಳನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ಳುತ್ತಿರುವ ಕ್ರಮಗಳು ಒಂದು ಸಮುದಾಯದ ಪರವಾಗಿವೆ ಎಂಬ ಆರೋಪ ಅವರು ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದೂ ಸಮಾಜಕ್ಕಾಗಿ ಕೆಲಸ ಮಾಡಿಲ್ಲವೆಂದು ವಾದಿಸಿದ ಕಾರ್ಯಕರ್ತರು ಸರ್ಕಾರದ ಕ್ರಮಗಳಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಿಂದೂಗಳಾದ ನಾವು ದ್ವೇಷ ಭಾಷಣ ಮಾಡೋದು ದೇಶದ್ರೋಹಿಗಳ ವಿರುದ್ಧ. ಮುಸಲ್ಮಾನರು ಏನು ಮಾಡಿದ್ರೂ ಸರಿ ಕಾಂಗ್ರೆಸ್ನವರಿಗೆ. ಕಾಂಗ್ರೆಸ್ ಸರ್ಕಾರ ಮಾಡುವ ಕಾನೂನು ಬದಲಾವಣೆಗಳು ಮುಸಲ್ಮಾನರ ಪರವಾಗಿವೆ. ಸಿದ್ದರಾಮಯ್ಯನನ್ನು ಕೆಳಗಿಳಿಸುವವರಿಗೆ ಬಜರಂಗದಳ ಸಪೋರ್ಟ್ ಮಾಡುತ್ತೆ ಎಂದು ಹೇಳಿದರು. ರಾಜಕೀಯ ಹೇಳಿಕೆಗಳು ವಿವಾದಕ್ಕೆ ಕಾರಣವಾಗುತ್ತಿದ್ದರೆ ಸರ್ಕಾರ ಹಾಗೂ ಪೊಲೀಸರ ಗಮನ ಈ ಕುರಿತು ಕೇಂದ್ರೀಕರಿಸಿದೆ. ರಾಜ್ಯದ ಸಮುದಾಯಗಳ ಮಧ್ಯೆ ಸೌಹಾರ್ದ ಕಾಪಾಡಲು ಸರ್ಕಾರ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಮುಸಲ್ಮಾನರು ಏನ್ ಮಾಡಿದ್ರು ಕೂಡ ತಪ್ಪಲ್ಲ, ಹಿಂದೂಗಳು ಮಾತಾಡಿದ್ರೆ ಮಾತ್ರ ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ನಾವು ಎಲ್ಲೂ ದ್ವೇಷ ಭಾಷಣ ಮಾಡ್ತಿಲ್ಲ. ಬದಲಿಗೆ ಯಾರು ಸಂವಿಧಾನ ವಿರೋಧಿ ಇದ್ದಾರೆ, ಯಾರು ಭಾರತವನ್ನ ವಿರೋಧಿಸ್ತಾರೆ, ಯಾರು ಹಿಂದೂ ರಾಷ್ಟ್ರದ ವಿರುದ್ಧ ಮಾತಾಡ್ತಾರೆ, ಯಾರು ಪಾಕಿಸ್ತಾನ್ ಜಿಂದಾಬಾದ್ ಕೂಗ್ತಾರೆ, ಅವರ ವಿರುದ್ಧ ನಮ್ಮ ಭಾಷಣ ಇದೆ. ನಾವು ಅವರಿಗೆ ಧಿಕ್ಕಾರ ಹೇಳ್ತೀವಿ. ಯಾರು ಭಾರತವನ್ನ ಪ್ರೀತಿಸಲ್ವೋ ಅವರ ವಿರುದ್ಧ ನಮ್ಮ ದೇಶ ಭಾಷಣ ಇದೆ. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಕೂಗ್ತಾನೋ ಅವನನ್ನು ನಾವು ದೇಶಿಸ್ತೇವೆ. ಯಾರು ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ನಾನು ಬದುಕಲ್ಲ, ನನಗೆ ಶರೀಯತ್ತೆ ಅಂತ ಹೇಳ್ತಾನೋ ಅವನನ್ನ ಕತ್ತರಿಸಲಿಕ್ಕೆ, ಅವನ ವಿರುದ್ಧ ಮಾತಾಡಲಿಕ್ಕೆ ನಾವು ಮಾತಾಡ್ತೀವಿ. ಇದ್ಯಾವುದು ದ್ವೇಷ ಭಾಷಣ ಅಲ್ಲ. ಭಾರತದಲ್ಲಿ ಬದುಕಬೇಕು ಅಂದ್ರೆ ಮಹಾನಾಯಕ ಅಂಬೇಡ್ಕರ್ ಬರೆದಿರುವ ಸಂವಿಧಾನದ ಅಡಿಯಲ್ಲಿ ಬದುಕಬೇಕು. ಯಾರ್ಯಾರು ಸಂವಿಧಾನದ ವಿರುದ್ಧ ಮಾತಾಡ್ತಾರೋ ಅವರ ಎಲ್ಲರ ವಿರುದ್ಧ ನಾವು ಭಾಷಣ ಮಾಡ್ತೇವೆ, ಅವರ ವಿರುದ್ಧ ಧ್ವನಿ ಎತ್ತುತ್ತೇವೆ. ಇದು ದ್ವೇಷ ಭಾಷಣ ಅಂತಾದ್ರೆ ನಿಮಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಗೋಹತ್ಯೆ ನಿಷೇಧ ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿರುವ ಹಿನ್ನೆಲೆ ಚಿಕ್ಕಮಗಳೂರು ಬಜರಂಗ ದಳದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ರಾಜ್ಯಪಾಲರು ಹಾಗೂ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ಬಂದ ಗೋಹತ್ಯೆ ನಿಷೇಧ ಕಾನೂನನ್ನು ಬದಲಿಸುವುದು ಹಿಂದೂ ಸಮಾಜದ ಭಾವನೆಗಳಿಗೆ ಧಕ್ಕೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಹಸುವಿನ ಹತ್ಯೆ ತಾಯಿಯ ಹತ್ಯೆಯಂತೆ ಎಂದು ಉದ್ಗಾರಿಸಿದ ಅವರು ಗೋರಕ್ಷಣೆಗೆ ಕಠಿಣ ಕಾನೂನು ಅವಶ್ಯಕವೆಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸರ್ಕಾರ ತಿದ್ದುಪಡಿ ಮುಂದುವರೆಸಿದರೆ ವಿಸ್ತೃತ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ ಬಜರಂಗ ದಳ ಹಿಂದೂ ಸಮಾಜ ಎದ್ದರೆ ಏನಾಗುತ್ತೆ ಅನ್ನೋದನ್ನು ಸಿದ್ದರಾಮಯ್ಯನವರಿಗೆ ತೋರಿಸುತ್ತೇವೆ ಎಂದು ಎಚ್ಚರಿಸಿದ್ದಾರೆ. ಗೋಮಾತೆಯ ರಕ್ಷಣೆಗಾಗಿ ಹಿಂಜರಿಯದೆ ಹೋರಾಟ ಮುಂದುವರಿಸುವ ಸಂಕಲ್ಪ ವ್ಯಕ್ತಪಡಿಸಿದೆ. ನೋಡಿ, ಇವತ್ತು ನಾವು ಈ ಪ್ರತಿಭಟನೆಯಲ್ಲಿ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಕಳೆದ ಸರ್ಕಾರ ಏನು ತಂದಿತ್ತೋ ಕಾನೂನು, ಅದನ್ನು ತಿದ್ದುಪಡಿ ಮಾಡಬಾರದು. ಆ ಕಾನೂನಿನಲ್ಲಿ ಅವಕಾಶ ಏನಿದೆ ಆ ಅವಕಾಶಗಳನ್ನ ಹಾಗೆ ಉಳಿಸಬೇಕು. ಸರ್ಕಾರ ಈಗ ಸಡಿಲ ಮಾಡ್ತಿರೋದು ಆ ವೆಹಿಕಲ್ನ ಏನು ಡೆಪಾಸಿಟ್ ಆಫ್ ಅಮೌಂಟ್ ಇದೆ ಅದನ್ನು ನಾವು ಕಟ್ಟೋದು ಬೇಡ ಅಂತ ಹೇಳಿ ಏನು ತಿದ್ದುಪಡಿ ತರ್ತಾರೆ 8C ಅಲ್ಲಿ, ಅದನ್ನು ನಿಷೇಧ ಮಾಡಬೇಕು, ಅದನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳಿ ಈಗ ಮನವಿಯನ್ನು ಮಾಡ್ತಾ ಇದ್ದೇವೆ. ಅದರ ಪರವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. BJP ಸರ್ಕಾರ ಒಂದು ಗೋಹತ್ಯೆ ನಿಷೇಧ ಕಾನೂನನ್ನು ತಂದಿತ್ತು. ಆ ನಿಷೇಧ ಕಾನೂನಲ್ಲಿ ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಹಾಕಿತ್ತು. ನೀವು ಗೋವನ್ನು ಸಾಗಾಟ ಮಾಡೋದಾದರೆ ಯಾವ ಪರ್ಪಸ್ಸಿಗೆ ಸಾಗಾಟ ಮಾಡ್ತಿದ್ದೀರಾ ಅನ್ನೋದಕ್ಕೆ ವೆಟರ್ನರಿ ಸರ್ಟಿಫಿಕೇಟ್ ಬೇಕು. ಮತ್ತು ಯಾವ ಗಾಡಿನ ತಗೊಂಡು ಹೋಗ್ತಿದ್ದೀರಾ ಅದರ ಡಾಕ್ಯುಮೆಂಟೇಷನ್ ಆಗಬೇಕು. ಅಲ್ಲಿನ ಲೋಕಲ್ ಅಥಾರಿಟಿಗೆ ಅದರ ಗಮನಕ್ಕೆ ತರಬೇಕು. ಅದಾದಮೇಲೆ ನೀವು ಎಲ್ಲಿ ತೊಗೊಂಡೋಗಿ ಮುಟ್ತೀರಾ ಅಲ್ಲಿದು ಸಹ ದಾಖಲಾತಿಗಳು ಬೇಕು, ಯಾವ ಪರ್ಪಸ್ಸಿಗೆ ತೊಗೊಂಡು ಹೋಗಿದ್ದೀರಾ ಅಂತೇಳಿ. ಇವತ್ತು ಈ ಹಿಂದೂ ವಿರೋಧಿ ಸರ್ಕಾರ ಸಿದ್ದರಾಮಯ್ಯನ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ, ಕಟುಕರಿಗೆ ಲಾಭ ಮಾಡಿಕೊಡೋಂಥ ಕೆಲಸ ಮಾಡ್ತಾ ಇದೆ. ನಮ್ಮ ಭಾವನೆಗಳ ಜೊತೆ ಆಟ ಆಡ್ತಾ ಇದೆ. ಆ ಕಾನೂನಲ್ಲಿತ್ತು, ನೀವು ಇದು ಯಾವುದೇ ದಾಖಲಾತಿಗಳಿಲ್ದಲೆ ನೀವು ಏನಾದ್ರು ಕಾನೂನಿನ ವಿರುದ್ಧವಾಗಿ ಅಥವಾ ನೀವು ಇದ್ರ ಪರ್ಪಸ್ಫುಲ್ಲಿ ನೀವು ಇದನ್ನು ಕಟುಕರಿಗೆ ನೀವು ತಗೊಂಡು ಹೋಗ್ತಾ ಇದ್ದೀರಾ ಅಂತ ಒಂದು ಹಸುದೇನಾರು ಆಯಿತು ಅಂದರೆ ಅದಕ್ಕೆ ಆ ಹಸುವನ್ನು ಏನು ನೀವು ತಗೊಂಡು ಹೋಗ್ತಾ ಇದ್ದೀರಾ ಗಾಡಿ, ಆ ಗಾಡಿ ಮೊತ್ತ ಏನಿದೆ ಅದನ್ನು ಜಮಾ ಮಾಡಿ, ಆ ಹಣವನ್ನು ಕೋರ್ಟಿಗೆ ಜಮಾ ಮಾಡಿ ಆಮೇಲೆ ನೀವು ಆ ಗಾಡಿನ ಬಿಡಿಸ್ಕೋಬೇಕು ಅಂತ ಹೇಳಿ ಇತ್ತು. ಇವತ್ತು ಆ ವ್ಯವಸ್ಥೆಯನ್ನು ಸರ್ಕಾರ ಕಿತ್ತಾಕ್ತಿದೆ. ಇದರ ಉದ್ದೇಶ ಏನಿದೆ, ಕಟುಕರಿಗೆ ಲಾಭ ಮಾಡ್ಕೊಳ್ಳೋವಂಥ ಉದ್ದೇಶ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಲ್ಲಿ ಗೋಹತ್ಯೆಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡ್ತಾ ಇದೆ. ಇದ್ರ ವಿರುದ್ಧವಾಗಿ ನಾವು ಸಂಘಟಿತವಾಗಿ ಇಡೀ ರಾಜ್ಯಾದ್ಯಂತ ಹೋರಾಟ ನಡೀತದೆ. ಸರ್ಕಾರ ಈ ಹೋರಾಟವನ್ನು ಮನಗಂಡನೆ ಮಾಡಿ ಗೋಹತ್ಯೆ ನಿಷೇಧ ಕಾನೂನು ಯಾವ ರೀತಿಯಲ್ಲಿದೆ ಆ ರೀತಿಯಲ್ಲಿ ಅದನ್ನು ಮುಂದುವರಿಸದಲ್ಲೇ ಇದ್ದಲ್ಲಿ ಸರ್ಕಾರ ಈ ಹೋರಾಟದ ಬಿಸಿಯನ್ನು ಎದುರಿಸಬೇಕಾಗ್ತದೆ. ಇವತ್ತಿನ ಹೋರಾಟದ ಕಿಚ್ಚು ಏನೋ
ಇಡೀ ಹಿಂದೂ ಸಮಾಜ ಎದ್ರೆ ಏನಾಗುತ್ತೆ ಅನ್ನೋದನ್ನು ಮತ್ತೆ ತೋರಿಸಬೇಕಾದಂಥ ಸಂದರ್ಭ ಬಂದರೆ ತೋರಿಸುವಂಥ ಕೆಲಸಕ್ಕೆ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಎಲ್ಲ ಹಿಂದೂ ಪರ ಸಂಘಟನೆಗಳು ಒಂದಾಗಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಹಿಂದೂ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಉಳಿಸಿ 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 ಹಿಂದೂ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಗೋ ಹತ್ಯೆ ಕಾಯ್ದೆ ತಿದ್ದುಪಡಿ ತರಲು ಹೊರಟ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ಗಳಿಗೆ ಹಂತಗಳಿಗೆ ಬೆಂಬಲ ನೀಡಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿಂದೂ ಕಾನೂನು ಯಾತಕ್ಕಾಗಿ ಹೋರಾಟ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಮಗೆ ಅನ್ಯಾಯ ಹತ್ಯೆ ಕಾಯ್ದೆ ಕಾನೂನು ವಾಪಸ್ ಪಡೆದಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಉಳಿಸಿ 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 ಹಿಂದೂ ವಿರೋಧಿ ಸಿದ್ದರಾಮಯ್ಯ ಸರ್ಕಾರ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಕೆಎಸ್ಸಿಗೆ ಚುನಾವಣೆ ಫಲಿತಾಂಶದಲ್ಲಿ ವೆಂಕಟೇಶ್ ಪ್ರಸಾದ್ ಬಣ ಭರ್ಜರಿ ಗೆಲುವು ಸಾಧಿಸಿದೆ. ವಿಜೇಶ್ ಪಟೇಲ್ ಬಣಕ್ಕೆ ಇದು ದೊಡ್ಡ ಮುಖಭಂಗವಾಗಿದ್ದು, ಹಲವು ಪ್ರಮುಖ ಹುದ್ದೆಗಳನ್ನು ಪ್ರಸಾದ್ ತಂಡ ಗೆದ್ದುಕೊಂಡಿದೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಸುಜಿತ್ ಸೋಮಸುಂದರ್ ಹಾಗೂ ಖಜಾಂಚಿ ಸ್ಥಾನಕ್ಕೆ ಮಧುಕರ್ ಆಯ್ಕೆಯಾದರು. ನೂತನ ಅಧ್ಯಕ್ಷರಾಗಿರುವ ವೆಂಕಟೇಶ್ ಪ್ರಸಾದ್ ಅವರು ಬುಧವಾರ ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಕಾರ್ಯವೈಖರಿ, ಮುಂದಿನ ಯೋಜನೆಗಳು ಮತ್ತು ಕರ್ನಾಟಕ ಕ್ರಿಕೆಟ್ ಅಭಿವೃದ್ಧಿ ಕುರಿತಂತೆ ಸಮಾಲೋಚನೆ ನಡೆಸಿದರು. ಈ ಗೆಲುವು ಕೆಎಸ್ಸಿಎ ನೇತೃತ್ವದಲ್ಲಿ ಹೊಸದಾಗಿ ಬದಲಾವಣೆಗಳ ನಿರೀಕ್ಷೆಗೆ ನಾಂದಿ ಹಾಡಿದೆ. ಮಾಜಿ ಸಚಿವ ಸುರೇಶ್ ಕುಮಾರ್ ಮದ್ಯವನ್ನು ಸ್ವಿಗ್ಗಿ ಜೊಮ್ಯಾಟೊನಲ್ಲಿ ಮನೆ ಮನೆಗೆ ಡೆಲಿವರಿ ಮಾಡಲು ಸರ್ಕಾರವೇ ವ್ಯವಸ್ಥೆ ಮಾಡಬೇಕು ಎಂದು ಲೇವಡಿ ಮಾಡುತ್ತಾ ನೀಡಿದ ಸಲಹೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದರು. ಈಗ ತರಕಾರಿ, ಔಷಧಿ ಎಲ್ಲವೂ ಆನ್ಲೈನ್ ಮೂಲಕ ಮನೆಗೆ ಬರುತ್ತಿದೆ. ಮದ್ಯ ಮಾತ್ರ ಮನೆಯವರಿಗೆ ತಲುಪುವುದಿಲ್ಲ ಎನ್ನುವುದು ನಿಜವಲ್ಲ, ಅದು ಈಗಾಗಲೇ ಕಳ್ಳದಾರಿಯಲ್ಲಿ ಬರುತ್ತಿದೆ ಎಂದು ಹೇಳಿದರು. ಕಡಲತೀರಗಳಲ್ಲಿ ಬಿಯರ್ ಮಾರಾಟ ನಿಷೇಧ ಇದ್ದರೂ ನಡೆಯುತ್ತಿರುವುದನ್ನು ಉಲ್ಲೇಖಿಸಿದ ಡಿಕೆಶಿ, ಇಂತಹ ಅಕ್ರಮವನ್ನು ತಡೆಯಲು ಕಾನೂನುಬದ್ಧಗೊಳಿಸುವುದೇ ಉತ್ತಮ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಎಂದು ಹೇಳಿದರು. ಇದರಿಂದ ಕಳ್ಳ ಸಾಗಣೆ ಹಾಗೂ ನಕಲಿ ಮದ್ಯ ಸರಬರಾಜಿಗೆ ಅಡ್ಡಿಯಾಗುತ್ತದೆ ಎಂದು ಅವರು ಹೇಳಿದರು. ವಿಶೇಷ ಹಣಕಾಸು ಸಚಿವರಿಗೆ ನನ್ನೊಂದು ಸಜೆಷನ್, ವೈ ನಾಟ್ ಗೌರ್ಮೆಂಟ್ ಥಿಂಕ್ ಆಫ್ ಸಪ್ಲೈಂಗ್ ದಿಸ್ ಲಿಕರ್ ಥ್ರೂ ಸ್ವಿಗ್ಗಿ, ಝೊಮ್ಯಾಟೊ, ಮನೆ ಬಾಗಿಲಿಗೆ ಸರಬರಾಜು ಮಾಡಿ. ಯಾಕೆ ಸಣ್ಣ ಸಣ್ಣ ಕಿರಾಣಿ ಅಂಗಡಿನಲ್ಲಿ ನಿಮ್ ಇನ್ಕಮ್ ಜಾಸ್ತಿ ಆಗುತ್ತೆ. ಆ ಜನ ಅಲ್ಲಿ ಹೋಗಿ ಓಡಾಟ ಮನೆ ಬಾಗಿಲಿಗೆ ನಾವು ಸರಬರಾಜು ಮಾಡ್ತೀವಿ. ಝೊಮ್ಯಾಟೊ, ಸ್ವಿಗ್ಗಿ, ಗಿಗ್ ವರ್ಕರ್ಸ್ ಒಂದು ಪಾಯಿಂಟ್ ಹೇಳಿದ್ರಿ. ಈಗಿನ ಲೇಟೆಸ್ಟ್ ಇದು ಬಂದ್ಮೇಲೆ ಈ ಅಮೆಝಾನು, ಸ್ವಿಗ್ಗಿ, ಜಿಗ್ಗಿ ಏನೇನೆಲ್ಲ ಹೇಳಿದ್ರಲ್ಲ, ಇದೆಲ್ಲ ಈಗ ಬಂದ್ಮೇಲೆ ಈಗ ಔಷಧಿ, ತರಕಾರಿ ಎಲ್ಲ ತರಕ್ಕೆಲ್ಲ ಫೋನ್ ಮಾಡ್ತಾರೆ, ಎಲ್ಲ ತಂದು ಕೊಡ್ತಾರೆ. ಇನ್ಕ್ಲೂಡಿ ಒಂದು ಸಣ್ಣ ಟ್ಯಾಬ್ಲೆಟ್ಗೂ ಕೂಡ ಈಗ ಫೋನ್ ಮಾಡಿ ತಂದು ಕೊಡ್ತಾರೆ. ಅವರೇನೆ ಹೋಗಿ ಲಿಕ್ಕರ್ ಶಾಪ್ ಹೋಗಿ ತೆಗೆದುಕೊಂಡು ಬರೋದು ಕೊಡಲ್ಲ ಅನ್ನೋದು ಯಾವ ಗ್ಯಾರಂಟಿ? ಇಟ್ ಈಸ್ ಅವೈಲೇಬಲ್ ದೇರ್. ಈಗೆಲ್ಲ ನಾವು ಅಫಿಷಿಯಲ್ ಆಗಿ ಇಲ್ಲದೆ ಇರ್ಬೋದು ಅಷ್ಟೇ, ಅನ್ಅಫಿಷಿಯಲ್ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ಯಾಕೆಂದ್ರೆ ಗೊತ್ತಿದೆಯೋ ಗೊತ್ತಿಲ್ಲದೋ ಕಣ್ಣಿಗೆ ಬಟ್ಟೆ ಹಾಕೊಂಡು ದಿಸ್ ಇಸ್ ಆಲ್ ಗೋಯಿಂಗ್ ಆನ್ ದಿಸ್ ಸಿಸ್ಟಮ್. ನಾನು ಎಷ್ಟೋ ಕಡೆ ಕೇಳಿದ್ದೀನಿ ಇದನ್ನ. ನಾನು ಅದಕ್ಕೆ ಒಂದು ನಮ್ಮ CMಗೂ ಒಂದ್ಸತಿ ಹೇಳ್ತಿದ್ದೆ, ಈ ನಮ್ಮ ಕರಾವಳಿ ಬೆಲ್ಟಲ್ಲಿ ಕೆಲವೆಲ್ಲ ಬಾರ್ಗಳಲ್ಲಿ ಅಲ್ಲೆಲ್ಲ ನಾವು ಪರ್ಮಿಷನ್ ಕೊಡ್ತಾ ಇಲ್ಲ ಆ ಬಾರ್ಗಳಿಗೆಲ್ಲ, ಬಟ್ ಸ್ಟಿಲ್ ಅಲ್ಲೆಲ್ಲ ಇದನ್ನ ಬೀರ್ಗಳೆಲ್ಲ ಮಾರ್ತಾ ಇದ್ದಾರೆ. ಅಫಿಷಿಯಲ್ ಆಗಿ ನಾವು ಕೊಟ್ಬಿಡೋದು ಬೆಟರ್ ಅನ್ನೋದು ನನ್ನೊಂದು ಇದು. ಸುಮ್ಮನೆ ಕಳ್ತಂದ ತಂದು ಅಲ್ಲಿ ಇದು ಬೀಚ್ಗಳಲ್ಲಿ ತಂದು ಮಾರೋದು ಬದಲು ಅಫಿಷಿಯಲ್ ಆಗಿ ಲೈಸೆನ್ಸ್ ತಗೊಳ್ಳೋದು ಒಂದ್ ರೀತಿ ಕೊಟ್ಬಿಡೋದು ಬೆಟರ್ ಅನ್ನೋದು ನನ್ನ ಒಂದು ಅಭಿಪ್ರಾಯ, ವೈಯಕ್ತಿಕವಾದ ಅಭಿಪ್ರಾಯ. ಚರ್ಚೆ ಬೇಡ. ಆಮೇಲೆ ಜೊತೆಗೆ ಮನೆಗಳಲ್ಲಿ 7 ಬಾಟ್ಲ ಮೇಲೆ ಇಟ್ಕೋಬೇಡ ಅಂತಾರೆ. ಎಲ್ಲ ಓದೋರು ಬಂದವರೆಲ್ಲ ಒಂದೊಂದು ಬಾಟ್ಲು ತಂದು ಕೊಡ್ತಾ ಇರ್ತಾರೆ ನಮ್ಗೆ. ಅದಕ್ಕೂ ಏನಾದ್ರು ಒಂದು ಹೊಸದಾಗಿ ಮನೇಲಿ ಇಟ್ಕೊಳ್ಳೋಕೆ ಒಂದು ರೆಗ್ಯುಲೈಸೇಷನ್, ಇಲ್ಲಾಂದ್ರೆ ಯಾರು ಇನ್ಕಮ್ ಟ್ಯಾಕ್ಸ್ ಬಂದ, ಇವನ್ ಬಂದ ಅವನಿಗೊಂದು ಕೇಸ್ ಹಾಕೋದು, ಅವನೊಂದು ಮಾಡೋದು, ಇವೆಲ್ಲ ಕೂಡ ಗೊತ್ತಿದೆಯೋ ಗೊತ್ತಿಲ್ಲದೆ ಇಲ್ಲಿಗಲ್ ಆಗಿ ನಡೀತಾ ಇದೆ. ಅದಕ್ಕೆ ವಿ ಶುಡ್ ಟ್ರೈ ಟು ಬ್ರಿಂಗ್ ರೆಗ್ಯುಲೈಸೇಷನ್ ಅನ್ನೋದು ಕೂಡ ಒಂದು ದೊಡ್ಡ ಚರ್ಚೆ ನಾವು ನೀವು ಸೇರಿ ಮಾಡಬೇಕಾಗಿದೆ.
ಸಿಎಂ ಸಿದ್ದರಾಮಯ್ಯ ಮತ್ತು ಮಾಜಿ ಸಿಎಂ ಹಾಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವಿನ ವಾಕ್ಸಮರ ಮತ್ತೆ ತೀವ್ರಗೊಂಡಿದೆ. ಸಿದ್ದರಾಮಯ್ಯ ಅವರ ಟೀಕೆಗೆ ತಿರುಗೇಟು ನೀಡಿದ ಕುಮಾರಸ್ವಾಮಿ, ನೀವು 2013 ರಿಂದ 2018 ರವರೆಗೆ ಸಿಎಂ ಆಗಿದ್ದಾಗ ಮಂಡ್ಯಕ್ಕೆ ಏನು ಮಾಡಿದ್ದೀರಿ? ಆ ಅವಧಿಯಲ್ಲಿ 200ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಅದೇ ನಿಮ್ಮ ಆಡಳಿತದ ಬಳುವಳಿಯೇ ಎಂದು ಆರೋಪಿಸಿದರು. ತಾವು ಸಂಪೂರ್ಣ ಬಹುಮತವಿಲ್ಲದ ಸರ್ಕಾರವನ್ನು ನೇತೃತ್ವ ವಹಿಸಿದ್ದರು. ಮಂಡ್ಯ ಜಿಲ್ಲೆಯ ರೈತರ 900 ಕೋಟಿ ರು ಸಾಲವನ್ನು ಮನ್ನಾ ಮಾಡಿದ್ದೇನೆ ಎಂದು ಅವರು ಹೇಳಿದರು. ಇಬ್ಬರ ಪರಸ್ಪರ ಟೀಕೆಯ ರಾಜಕೀಯ ಪೈಪೋಟಿ ರಾಜ್ಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ರೈತರ ಮಗ ಅಲ್ವಾ ಇವರು, ರೈತರ ಮಗನ ಮಗ. ಏನು ರೈತರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಮಂಡ್ಯದಕ್ಕೆ? ನಾನು ಸಿದ್ದರಾಮಯ್ಯರಿಗೆ ಕೇಳ್ತೀನಿ, ನೀವೇನಪ್ಪ ಕೊಟ್ಟಿದ್ದೀರಿ ರೈತರ ಕೊಡುಗೆ? ಮಂಡ್ಯದ ಬಗ್ಗೆ ಹೇಳಿದ್ದಾರೆ. ಮಂಡ್ಯ ಕುಮಾರಸ್ವಾಮಿ ಕೊಟ್ಟಿರೋ ಕೊಡುಗೆ ಏನು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯರಿಗೆ ಕೇಳ್ತೀನಿ, 13 ರಿಂದ 18ರವರೆಗೆ ಇದ್ದಾರಲ್ಲ ಮುಖ್ಯಮಂತ್ರಿಗಳು 5 ವರ್ಷ, ಆ 5 ವರ್ಷದಲ್ಲಿ ಮಂಡ್ಯಗೆ ಏನು ಕೊಟ್ರಿ ಸಿದ್ದರಾಮಯ್ಯನವರೇ? ದೇಶ ಕಂಡರಿದೇ ಇದ್ದಂಥ ಆತ್ಮಹತ್ಯೆಗಳ ಪ್ರಕರಣಗಳೇನು ಪ್ರಾರಂಭ ಆಗಿತ್ತು, ಮಂಡ್ಯ ಜಿಲ್ಲೆಗೆ ನಿಮ್ಮ 5 ವರ್ಷದ ಆಡಳಿತದಲ್ಲಿ ಕೊಟ್ಟಿದ್ದು 200 ರೈತರ ಆತ್ಮಹತ್ಯೆಯ ಬಳುವಳಿ ನೀವು ಕೊಟ್ಟಿರೋದು. ನಾನು ಬೇರೆ ಎಲ್ಲ ಹೇಳಕ್ಕೆ ಹೋಗಲ್ಲ, ಒಂದು ಪಾಯಿಂಟ್ ಹೇಳ್ತೀನಿ ಅಷ್ಟೇ. ಸಂಪೂರ್ಣ ಬಹುಮತದ ಸರ್ಕಾರವೂ ಅಲ್ಲ ನಂದು, ನಿಮ್ಮ ಸಹಕಾರವೂ ಇಲ್ಲ ನನಗೆ. ಮಂಡ್ಯ ಜಿಲ್ಲೆ ಒಂದಕ್ಕೆ 900 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದೀನಲ್ಲ, ಅದಕ್ಕಿಂತಲೂ ರೈತರಿಗೆ ಇನ್ನೇನು ಉಡುಗೊರೆ ಕೊಡಬೇಕು ನಾನು? ಮತ್ತೊಮ್ಮೆ ಮುಖ್ಯಾಂಶಗಳು. ಗೋಹತ್ಯೆ ಕಾಯ್ದೆ ತಿದ್ದುಪಡಿಗೆ ವಿರೋಧ. ಚಿಕ್ಕಮಗಳೂರು ಬಜರಂಗ ದಳದಿಂದ ಹೋರಾಟ. ಹಿಂದೂ ಸಮಾಜ ಎದ್ದರೆ ತಡೆದು ಹಿಡಿಯಲು ಯಾರಿಗೂ ಆಗುವುದಿಲ್ಲ ಎಂದು ಎಚ್ಚರಿಕೆಯ ಸಂದೇಶ. ಚನ್ನರಾಯಪಟ್ಟಣ ತಾಲೂಕಿನ ಜೋಗಿಪುರದಲ್ಲಿ ರಾಜಕೀಯ ಗಲಾಟೆ. ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಉದ್ವಿಗ್ನತೆ. ಶಾಸಕ ಬಾಲಕೃಷ್ಣರಿಗೆ ತಡೆ, ಅವರನ್ನು ಎಳೆದಾಡಿ ಗಲಾಟೆ. ಅಬ್ಬರಿಸಿದ ಕಾಂಗ್ರೆಸ್-ಜೆಡಿಎಸ್ ಘರ್ಷಣೆ. ದೆಹಲಿಯ ಚಳಿಗಾಲದ ಅಧಿವೇಶನದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಭಾಷಣ ಮಿಂಚು. ಇಳಿ ವಯಸ್ಸಿನಲ್ಲೂ ಭತ್ತದ ಗೌಡರ ಜೋಶ್. ವಂದೇ ಮಾತರಂ ಚರ್ಚೆಯಲ್ಲಿ ದೇವೇಗೌಡರ ಪವರ್ಫುಲ್ ಸ್ಪೀಚ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.